ಇವತ್ತು ಪರಮ ಪೂಜ್ಯರು ಇಡೀ ವಿಶ್ವ ಕಂಡಿರ್ತಕ್ಕಂಥ ಯುವ ಗುರುಗಳು ಮತ್ತು ಬಾಲಯೋಗಿಗಳು. ಅವರ ಸಾಧನೆ ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಸಾಧನೆಗೈದಿದ್ದಾರೆ. ಮತ್ತು ಜಿಡ್ಗ ಮಠ ನಮ್ಮ ಮೂಲ್ಗಿಯವ್ರು ಹೇಳ್ದಂಗೆ ಜಾತಿ ಮತ ಪಂಥ ಯಾವುದೂ ಇಲ್ಲಿ. 1999 ನಾವು ನನ್ನ ಮದುವೆಯಾದ ಮರುದಿನವೇ ಅಪ್ಪವ್ರ ದರ್ಶನ ತೋಲಕ್ಕೆ ಬಂದಿದ್ದ. ಅಪ್ಪವ್ರೆ ತಾವು ಮದುವೆಗೆ ಬರಬೇಕು ಅಂದ್ರೆ ಇಲ್ಲೋ ನಾ ಬರಲ್ಲ, ಹುಣ್ಣಿ ಅದ, ಮುರುಘರಾಜೇಂದ್ರ ಬರ್ತಾರೆ ನೋಡು ಅಂತೇಳಿ ಮುರುಘರಾಜೇಂದ್ರ ಅಪ್ಪವರು ನಮ್ಮ ಮದುವೆಗೆ ಬಂದು ಆಶೀರ್ವಾದ ಮಾಡಿದರು. ಮರುದಿನ ಇಲ್ಲಿ ಬಂದಾಗ ಬಿ ಆರ್ ಅಣ್ಣವರಿದ್ದರು. ಅಪ್ಪವ್ರ ಜೊತೆ ಚರ್ಚೆ ಮಾಡ್ತಾ ಯಾವುದೋ ವಿಷಯಕ್ಕೆ ಜಾತಿ ವಿಷಯ ಬಂತು. ಅಪ್ಪವ್ರು ಹೇಳಿದ್ರು, ಬಿ ಆರ್ ಎಲ್ಲಿ ಜಾತಿ ಇರೋ ಮನುಷ್ಯರದಾಗ ಎರಡೇ, ಒಂದು ಹೆಣ್ಣು ಒಂದು ಗಂಡು. ಜಾತಿ ಪ್ರಾಣಿಗಳ್ದಾಗ ಇರ್ತಾವೆ. ಎತ್ತು ಬೇರೆ, ಎಮ್ಮಿ ಬೇರೆ, ನಾಯಿ ಬೇರೆ, ಹುಲಿ ಬೇರೆ, ಸಿಂಹ ಬೇರೆ. ಎಂಥ ಮಾತು ಅಪ್ಪವ್ರದ್ದು. ಅವರು ಇಡೀ ನಾಡಿನಲ್ಲಿ ಈ ಜಾತ್ಯತೀತ ಸಮಾಜ ಕಟ್ತಕ್ಕಂಥ ಪರಿಕಲ್ಪನೆ ಸಿದ್ದರಾಮೇಶ್ವರಪ್ಪವರು ಹೊಂದಿದರು. ಮತ್ತು ಇಡೀ ನಾಡಿನ ಭಕ್ತರ ತೊಂದರೆ, ಅವರಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ತೊಡೆದು ಹಾಕ್ತಕ್ಕಂಥ ಅಪ್ಪವರ ಆಶೀರ್ವಚನ ನಾವು ಕಂಡಿದ್ದೀವಿ. ಅವರ ಒಂದು ಮಾರ್ಗದರ್ಶನದಲ್ಲೇ ಏನು ಅಪ್ಪವರು ಈಗಾಗಲೇ ನಮ್ಮ ಬೆಳಗಾವಿಯ ಸ್ನೇಹಿತರು ಹೇಳಿದ್ರು, ಸಿದ್ಧಲಿಂಗನೂ ಅವನೇ ಅನ, ಎಲ್ಲ ಲಿಂಗನೂ ಅವನೇ ಅನ, ಸಿದ್ದರಾಮೇಶ್ವರನು ಅಲ್ಲೇ ಅನ, ಅಪ್ಪವರಲ್ಲೇ ಅನ ಅಂತಕ್ಕಂಥ ಏನು ಇದೆ. ಈಗ ಇಡೀ ನಾಡಿನಲ್ಲಿ, ನಮ್ಮ ಇಡೀ ಭಾರತ ದೇಶದಲ್ಲೇ ಅಲ್ಲ ವಿದೇಶದಲ್ಲೂ ಕೂಡ ಮುರುಘರಾಜೇಂದ್ರ ಅಪ್ಪವರ ಕೀರ್ತಿ ಹಬ್ಬುತ್ತಾ ಇದೆ. ಅದು ಮುಂದುವರಿಲಿ. ಜೊತೆಗೇ ಅಪ್ಪವರು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡಪ್ಪವರು ಶಿಕ್ಷಣದ ಬಗ್ಗೆ ಒಲವಿತ್ತು. ಆದರೆ ಮುರುಘರಾಜೇಂದ್ರ ಅಪ್ಪವರು ಇವತ್ತು ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡೋದ್ರ ಮುಖಾಂತರ ಇಡೀ ಸಾವಿರಾರು ಬಡ ಮಕ್ಕಳಿಗೆ ಅನ್ನದಾತರು, ಆಶ್ರಯದಾತರು ಮತ್ತು ಶಿಕ್ಷಣವನ್ನು ಕೊಡ್ತಕ್ಕಂಥ ಜಿಡ್ಗ ಮಠ ಮೊದಲೇ ದಾಸೋಹಕ್ಕೆ ಹೆಸರದ. ಎಲ್ಲಿ ಹೋದರೂ ನೀವು ಅರ್ಧ ರಾತ್ರಿಗೆ ಹೋದರೂ ನಿಮ್ಗೆ ಊಟ ಸಿಗ್ತದೆ. ಆದರೆ ಇವತ್ತು ಅದರ ಜೊತೆಗೇ ಶಿಕ್ಷಣ ದಾಸೋಹ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥ ಅಪ್ಪವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಮೂಲ್ಗೆ ಸಾಹೇಬರು ಮತ್ತು ಅಪ್ಪವರ ಸಂಕಲ್ಪದಂತೆ ಒಂದು ಮಹತ್ತರ ಕಾರ್ಯ ಮಾಡ್ಯಾರ ಅಪ್ಪವರು. ಏನು ಭಗೀರಥ ಗಂಗೆಯನ್ನು ತಂದ, ಅದೇ ರೀತಿ ನಮ್ಮ ಬಾಲಯೋಗಿ ಮುರುಘರಾಜೇಂದ್ರಪ್ಪವರು ಈ ಭಾಗಕ್ಕೆ ಕೆರೆಯನ್ನು ನೀಡೋದ್ರ ಮೂಲಕ ಅದಕ್ಕೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರು, ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿಯವರು, ಈಗಿನ ಮುಖ್ಯಮಂತ್ರಿಗಳು, ನಮ್ಮ ಸುಭಾಷ್ ಗುತ್ತೇದಾರ್ ಸಾಹೇಬರು ಎಲ್ಲರ ಸಹಕಾರದೊಂದಿಗೆ ಈ ಭಾಗದ 100 ಹಳ್ಳಿಗಳಿಗೆ ವರ ನೀಡಿರ್ತಕ್ಕಂಥ ಮುರುಘರಾಜೇಂದ್ರಪ್ಪವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸದಾ ಜಿಡ್ಗ ಮಠದ ಆಶೀರ್ವಾದ, ಅಪ್ಪವ್ರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ನಾವು ಬೇಡಿಕೊಂಡು ನಾವು ಸದಾ ಅಪ್ಪವ್ರ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಂಥ ನಮ್ಮ ಎಲ್ಲ ಮಠದ ಸದ್ಭಕ್ತರಿಗೆ ಒಂದಿಷ್ಟು 4 ಮಾತು ಮುಗಿಸ್ತೀನಿ. ನಮಸ್ಕಾರ.